ಐಡಲ್ನ ಮಾಡಲಿಂಗ್ ಅಲ್ಲಿ ಪ್ರಥಮ ಸ್ಥಾನ ಪಡೆದಿದ್ದಾರೆ ನಮ್ಮ ನಂದಕಿಶೋರ್ ಅವರು. ಅವರಿಗೋಸ್ಕರ ಬಲೆ ಜೋರಾದ ಚಪ್ಪಾಳೆ. ಓಕೆ, ವೆಲ್ಕಮ್ ಟು ವಾವ್ ಸಿನಿಮಾ. ನಂದಕಿಶೋರ್ ಅವರೇ, ಹೇಗೆ ಅನಿಸ್ತಾ ಇದೆ ಈ ಒಂದು ಒಳ್ಳೆ ಪ್ಲಾಟ್ಫಾರ್ಮು? ತುಂಬ ಖುಷಿ ಆಗ್ತಾ ಇದೆ. ಸೊ ಈ ಒಂದು ವೇದಿಕೆ ಮೇಲೆ ಮಾತಾಡೋದಕ್ಕಾಗಲಿ ನಮ್ಮ ಟ್ಯಾಲೆಂಟ್ ತೋರಿಸ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದ ಅವಿನಾಶ್ ಸರ್ಗೆ ನಾನು ತುಂಬ ಧನ್ಯವಾದಗಳನ್ನ ಹೇಳೋ ಇಷ್ಟಪಡ್ತೀನಿ. ಸೊ ನಾನು ಬೀದರಿಂದಲೇ, ನನ್ನ ಹೆಸರು ನಂದಕಿಶೋರ್ ಅಂತ. ನನ್ನ ಮಾಡೆಲು, ನಾನು ಮೊದಲು RJ ಇವೆಂಟಲ್ಲಿ ರೋಶ್ನಿ ಮ್ಯಾಮ್ ಅವರು ಆರ್ಗನೈಸ್ ಮಾಡಿರುವಂಥ ಫ್ಯಾಷನ್ ಶೋನಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದ್ದೆ. ಸೊ ನನಗೆ ಅದಕ್ಕಿಂತ ಮುಂಚೆನೇ ಆಸಕ್ತಿ ಇತ್ತು, ಆದರೆ ನಾನು ಮೊದಲು ಪ್ಲ್ಯಾಟ್ಫಾರ್ಮ್ ಶುರುವಾಗಿದ್ದು ಅಲ್ಲಿಂದಲೇ. ಸೊ ಅದಾದಮೇಲೆ ನಾನು ರಂಗಮಂದಿರಲ್ಲೂ ಪಾರ್ಟಿಸಿಪೇಟ್ ಮಾಡಿದ್ದೆ. ಸೊ ಇವಾಗ ಅವಕಾಶ ಸಿಕ್ಕಿದ್ದು ಇಲ್ಲಿ, ನಾವೊಂದು ಅವಕಾಶ ಸಿಕ್ಕಿದೆ, ಅದನ್ನು ನಾವು ಬಳಸ್ಕೋಬೇಕು ಅಂತ ನೀವು ಬಳಸ್ಕೊಳ್ಳಿ ಅದೇ ರೀತಿ. ಸೊ ಥ್ಯಾಂಕ್ ಯು ಒನ್ಸ್ ಅಗೇನ್ ರೋಶ್ನಿ ಮ್ಯಾಮ್ ಆ್ಯಂಡ್ ಅವಿನಾಶ್ ಸರ್. ಥ್ಯಾಂಕ್ ಯು ವಾವ್ ಸಿನಿಮಾ. ಓಕೆ, ತುಂಬ ತುಂಬ ಧನ್ಯವಾದಗಳು ನಂದಕಿಶೋರ್ ಅವರೇ. ಈ ನಿಮ್ಮ ಫ್ಯಾಷನ್ನು ಮಾಡಲಿಂಗ್ ಅನ್ನೋ ಕೆರಿಯರನ್ನು ಯಾವ ಏಜಲ್ಲಿ ಸ್ಟಾರ್ಟ್ ಮಾಡಿದ್ರಿ? ಯಾವಾಗಿಂದ ಸ್ಟಾರ್ಟ್ ಮಾಡಿದ್ರಿ? ಅಂದರೆ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯಿತು? ಮೊದಲಿಂದಲೇ ಇತ್ತು, ಆದರೆ RJ ಇವೆಂಟಿಂದಲೇ ಶುರು ಆಗಿರೋ. ಹೌದಾ? ಓಕೆ. ಸೊ ಮತ್ತೆ ನಿಮ್ಮ ಮುಂದಿನ ಏಮ್ ಏನಾಗಿರ್ತದೆ? ಮುಂದೆ ಬ್ರ್ಯಾಂಡ್ ಶೂಟ್ ಇಲ್ಲ ಆ್ಯಡ್ ಶೂಟ್ ಮಾಡಬೇಕು ಅಂತ ಆಸೆ. ಓ, ನಿಜವಾಗ್ಲೂ ಯಾವಾಗಲೂ ಮನುಷ್ಯ ಒಂದು ದೊಡ್ಡ ದೊಡ್ಡ ಯೋಚನೆ ಇಟ್ಕೊಳ್ಬೇಕು. ಅದು ಇವತ್ತು ನಮ್ಮ ನಂದಕಿಶೋರ್ ಅವರ ಮುಖಾಂತರ ನಿಮ್ಗೆಲ್ರಿಗೂ ವ್ಯಕ್ತಪಡಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಂದಕಿಶೋರ್ ಅವರೇ. ಥ್ಯಾಂಕ್ ಯು. ಬರಲಿ ಜೋರಾದ ಚಪ್ಪಾಳೆ ನಮ್ಮ ನಂದಕಿಶೋರ್ ಅವ್ರಿಗೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ತಮ್ಮ ಅನಿಸಿಕೆಗಳನ್ನ, ತಮ್ಮ ಅನುಭವವನ್ನ ನಮ್ಮೆಲ್ಲರ ಮುಂದೆ ಹಂಚಿಕೊಂಡಿರ್ತಕ್ಕಂಥ ನಂದಕಿಶೋರ್ ಅವರಿಗೆ ತುಂಬ ತುಂಬ ಧನ್ಯವಾದಗಳು.